ಏನೋ ಪ್ರಧಾನಿ ಮೋದಿ ಉತ್ತರ ಕುಮಾರ ಇದ್ದ ಹಾಗೆ ಅಂತ ರಾಮಲಿಂಗಾರೆಡ್ಡಿ ಟೀಕೆ ಮಾಡಿದ್ದಾರೆ. ಒಲೆ ಮುಂದೆ ಅಷ್ಟೇ ಪೌರುಷ, ಅವರು ಉತ್ತರ ಕುಮಾರ ಇದ್ದ ಹಾಗೆ ಅಂತ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಆನೇಕಲ್ನಲ್ಲಿ ಮಾತನಾಡ್ತಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯವರು ಸ್ವತಂತ್ರ ಹೋರಾಟಗಾರರಲ್ಲ, ದೇಶ ಕಟ್ಟಿದವರಲ್ಲ, ಬಿಜೆಪಿಯವರು ಬುರುಡೆ ಬಿಟ್ಟುಕೊಂಡು ಅಧಿಕಾರಕ್ಕೆ ಬಂದವರು ಅಂತ ಕಾಂಗ್ರೆಸ್ ನಾಯಕ ರಾಮಲಿಂಗಾರೆಡ್ಡಿ ಆನೇಕಲ್ನಲ್ಲಿ ಮಾತನಾಡ್ತಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜನರ ಭಾವನೆಗಳನ್ನ ಕೆರಳಿಸಿ ಮತ ಪಡೆಯೋದಷ್ಟೇ ಬಿಜೆಪಿಯ ಕೆಲಸ ಅಂತ ಬಿಜೆಪಿ ವಿರುದ್ಧ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಆನೇಕಲ್ನಲ್ಲಿ ಮಾತನಾಡ್ತಾ ಇದ್ರು ಮಾಜಿ ಸಚಿವ ರಾಮಲಿಂಗಾರೆಡ್ಡಿ. ಈ ರೀತಿಯಾಗಿ ಅವರು ಬಿಜೆಪಿ ವಿರುದ್ಧ, ಪ್ರಧಾನಿ ಮೋದಿ ವಿರುದ್ಧ ತೀರಾ ವಾಗ್ದಾಳಿಯನ್ನ ಮಾಡಿರುವಂಥದ್ದು. ಜನರ ಭಾವನೆಗಳನ್ನ ಕೆರಳಿಸಿ ಮತ ಪಡೆಯೋದಷ್ಟೇ ಬಿಜೆಪಿಯ ಕೆಲಸ ಅನ್ನುವಂಥ ಒಂದು ಟೀಕೆಯನ್ನ ಕೂಡ ಮಾಡಿದ್ದಾರೆ. ಜೊತೆಗೆ RSS ಬಗ್ಗೆ ಕೂಡ ಟೀಕೆ ಮಾಡಿರುವ ರಾಮಲಿಂಗಾರೆಡ್ಡಿ, ಚಡ್ಡಿ ಹಾಕಿಕೊಳ್ಳುವ RSS ಒಂದಿದೆ, ಇನ್ನೊಂದು RSS ಇದೆ, ಅದು ರಿಲಯನ್ಸ್ ಸೇವಾ ಸಂಘ ಅಂತ RSSಗೆ ಹೊಸ ವ್ಯಾಖ್ಯಾನವನ್ನ ನೀಡಿದ್ದಾರೆ ರಾಮಲಿಂಗಾರೆಡ್ಡಿ. ಬಿಜೆಪಿಯವರು ಈ ಬಾರಿ ಕರ್ನಾಟಕದಲ್ಲಿ ಕೊಚ್ಚಿ ಹೋಗಲಿದ್ದಾರೆ ಅನ್ನುವಂಥ ಒಂದು ಆಶಾವಾದವನ್ನ ಕೂಡ ಕಾಂಗ್ರೆಸ್ ನಾಯಕ ರಾಮಲಿಂಗಾರೆಡ್ಡಿ ಅವರು ವ್ಯಕ್ತಪಡಿಸಿದ್ದಾರೆ. ಆನೇಕಲ್ನಲ್ಲಿ ಅವರು ಚುನಾವಣಾ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡ್ತಾ ಈ ರೀತಿಯಾಗಿ ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ತಂದುಕೊಂಡಂಥ ಪಕ್ಷ, ಈ ದೇಶವನ್ನು ಕಟ್ಟಿರ್ತಕ್ಕಂಥ ಪಕ್ಷ. ಇವ್ರ್ಯಾರು ಸ್ವಾತಂತ್ರ್ಯ ಹೋರಾಟಗಾರರು ಅಲ್ಲ, BJPಯವರು ಅಥವಾ ಅವ್ರ ವಂಶಸ್ಥರು, ಹಿಂದೆ ಇದ್ದವರು ಅಲ್ವಾ, ದೇಶ ಕಟ್ಟಿದವರು ಇಲ್ಲ ಅವರು. ಇವರಿಗೆ ನಾ ಹೇಳಿದ್ನಲ್ಲ, ಬುರುಡೆ ಬಿಟ್ಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥವ್ರು. ಈ ನಮ್ಮ ಪ್ರಧಾನಮಂತ್ರಿ ಉತ್ತರ ಕುಮಾರ ಇದ್ದಂಗೆ, ಉತ್ತರ ಮುಂದೆ ಒಲೆ ಪೌರುಷ. ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ಯಾಕೆ? ನಿಮ್ಮನ್ನು 5 ವರ್ಷದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದಾರಾ? ಒಂದು ಪ್ರೆಸ್ ಮೀಟು ಮಾಡಲಿಲ್ಲ, ಮಾಡೋ ಶಕ್ತಿನೂ ಇಲ್ಲ, ಪ್ರಶ್ನೆಗಳು ಉತ್ತರನೇ ಇಲ್ಲ. ಪಾರ್ಲಿಮೆಂಟ್ಗೆ ಹೋಗಲ್ಲ ಇವರು. 5 ವರ್ಷದಲ್ಲಿ 19 ದಿನ ಹೋಗಿದ್ದಾರೆ ಪಾರ್ಲಿಮೆಂಟ್ಗೆ, ಉತ್ತರ ಕುಮಾರ ಇದ್ದಂಗೆ. ಅದರಿಂದ ಅವರು ಅಷ್ಟೇ, ಅಮಿತ್ ಶಾನೂ ಅಷ್ಟೇ, ಇವರೆಲ್ಲ ಇದ್ದರೆ ದೇಶಕ್ಕೆ ಮಾರಕ. ದೇಶಕ್ಕೆ ಇವರಿಂದ ಏನು ಪ್ರಯೋಜನ ಇಲ್ಲ. ನಿರುದ್ಯೋಗಿಗಳು ಅತಿ ಹೆಚ್ಚು ಇದ್ದಾರೆ ಇವತ್ತು ದೇಶದಲ್ಲಿ ಅಲ್ವಾ. ಅವ್ರು ಹೇಳಿರ್ತಕ್ಕಂಥದ್ದು ಯಾವುದೂ ಮಾಡಿಲ್ಲ. ಸುಮ್ಮನೆ ಏನೋ ಒಂದು ಆಯಾ ಸಮಯಕ್ಕೆ ಏನೇನು ಜನರ ಮನಸ್ಸನ್ನು ಕೆರಳಿಸಿ, ಭಾವನೆಗಳನ್ನು ಕೆರಳಿಸಿ ಮತ ತಗೊಳ್ಳೋದಕ್ಕೆ ಅಷ್ಟೇ ಇವರು ಸೀಮಿತ.